ನೀವು ಸ್ಟ್ರೇಟ್ ಅವೇ ಕನೆಕ್ಟ್ ಆಗಿದ್ದು ಪಾಲಿಟಿಕ್ಸಲ್ಲಿ ತುಂಬ ವರ್ಷದಿಂದ ಇರುವಂಥವ್ರು, ಪಾಲಿಟಿಕ್ಸನ್ನು ಸಕ್ರಿಯವಾಗಿ ಮಾಡ್ತಿರುವಂಥವ್ರು, ಪಾಲಿಟಿಕ್ಸನ್ನು ತುಂಬ ಪ್ರೀತಿಯಿಂದ ಅಪ್ಕೊಂಡಂಥವರೇ ಎಷ್ಟೋ ಜನ ಔಟ್ ಆಫ್ ದಿ ಬಾಕ್ಸ್ ಮಾತಾಡುವಂಥ ಮಾತು, ಗುರು ಪಾಲಿಟಿಕ್ಸ್ ಈಸ್ ನಾಟ್ ಮೈ ಕಪ್ ಆಫ್ ಟೀ ಅನ್ನುವಂತಹ ಟೈಮಲ್ಲಿ ಪಾಲಿಟಿಕ್ಸ್ ಅನ್ನೋದು ನಿಮ್ಗೆ ಯಾಕೆ ಫೇವ್ರೇಟ್ ಆಯಿತು ಅಂತ. ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್, ತುಂಬ ಚೆನ್ನಾಗಿ ಕೇಳಿದ್ರಿ ಸರ್. ನಾನು ಯೋಚನೆ ಮಾಡಿದ್ದು ಡಿಮಾನಿಟೈಸೇಷನ್ ಆಯಿತು ಸರ್. ನಮ್ಮ ಯಾರ ಅಧಿಕಾರನೂ ಕೇಳ್ದೇನೆ ಏಕಾಏಕಿ ನೋಟ್ ಬ್ಯಾನ್ ಆಗುತ್ತೆ, ಚೇಂಜ್ ಆಗುತ್ತೆ. ಪೊಲಿಟಿಕಲ್ ಪವರ್ ಸರ್, ಕೊರೋನಾ ಅಂತ ಬರುತ್ತೆ ಸರ್, ಮನೆಯಿಂದ ಆಚೆಗೆ ಹೋಗ್ಬೇಡಿ ಅಂತ ಹೇಳ್ತಾರೆ, ಪೊಲಿಟಿಕಲ್ ಪವರ್. ಗಂಟೆ ಬಾರಿಸಿ ಅಂತ ಹೇಳ್ತಾರೆ, ಪೊಲಿಟಿಕಲ್ ಪವರ್. ಲೈಟ್ ಆನ್ ಮಾಡಿ ಅಂತಾರೆ, ಇಂಥದ್ದೇ ತಿನ್ನಿ ಅಂತ ಹೇಳ್ತಾರೆ, ಪೊಲಿಟಿಕಲ್ ಪವರ್. ವ್ಯಾಕ್ಸಿನೇಷನ್ ಹಾಕೊಳ್ಳಿ ಅಂತ ಹೇಳ್ತಾರೆ, ಪೊಲಿಟಿಕಲ್ ಪವರ್. ನಾನು ಅನ್ಕೊಂಡಿದ್ದು, ನಾನು ಎಷ್ಟೇ ದುಡಿದ್ರು ಇಲ್ಲಿ ಪವರ್ ಇಲ್ಲ ಅಂತ ಹೇಳ್ತು ಅಂದ್ರೆ, ಅನ್ಎಜುಕೇಟೆಡ್ಸ್ ಪವರಲ್ಲಿ ಕೂತಿದ್ರೆ ಇದೇನಾಗುತ್ತೆ ಅಂತ ಹೇಳಿದ್ರೆ ಸಿಸ್ಟಮ್ ಹಾಳಾಗುತ್ತೆ. ಈ ಸಿಸ್ಟಮ್ನ ರೆಡಿ ಮಾಡೋದಕ್ಕೆ ನಮ್ಮ ಹತ್ರ ಪೊಲಿಟಿಕಲ್ ಎಜುಕೇಶನ್ ಇಲ್ಲ. ನೆಪೋಟಿಸಮ್ ನಡೀತಾ ಇದೆ. ತಾನು ತನ್ನ ಮಗನ್ನ ಮೊಮ್ಮಗನ್ನ ಈ ಥರ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಯಾರನ್ನು ಕೂಡ ಹೊಸಬ್ರಿಗೆ ಅವಕಾಶನೇ ಸಿಗ್ತಾ ಇಲ್ಲ. ದುಡ್ಡಿದ್ರೆ ಮಾತ್ರ ಪೊಲಿಟಿಕ್ಸ್ ಅನ್ನೋದೈತೆ. ಇದನ್ನು ಬ್ರೇಕ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. 24 ಅಕ್ಟೋಬರಲ್ಲಿ ನಾನು ಚೇಂಜ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ. ಅವಾಗ ನಾನು ಏನು ಮಾಡ್ತೀನಿ ಅಂದರೆ, ಇದನ್ನು ಹೆಂಗೆ ಮಾಡೋದು, ಈಗ ನಾನು ಎಲ್ಲರ ಹತ್ರ ಹೇಳ್ಕೊ ಬರ್ತಾ ಇದ್ದೀನಿ ನನ್ನ ಐಡಿಯಾಗಳನ್ನ, ಇದನ್ನು ದಾಖಲೆ ಮಾಡೋಣ. ದೆನ್ ನಾನು ಸೋಷಿಯಲ್ ಮೀಡಿಯಾ ಶುರು ಮಾಡ್ತೀನಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇದನ್ನೆಲ್ಲ ನಾನು ಆ್ಯಕ್ಟಿವ್ ಮಾಡಿ ನನಗೇನು ಅನ್ಸುತ್ತೆ ಅದನ್ನ ಹೇಳ್ಕೊಂಡು ಬರ್ತಾ ಇರ್ತೀನಿ. ಸರ್, 1 ವರ್ಷ ಒಂದು ವಿಡಿಯೋನೂ ಓಡಲ್ಲ. ಆಗಸ್ಟ್ 16, 2025ಕ್ಕೆ ಒಂದು ವಿಡಿಯೋ 1 ಲಕ್ಷ ಓಡುತ್ತೆ. ಅದೇ ಫಸ್ಟ್ ವಿಡಿಯೋ. ಅದು ಓಡಿದಾಗ ನಾನು ಇನ್ನೂ ಅದನ್ನ ನೋಡೋಣ ಅಂದ್ರೆ ಅದು ಫುಲ್ ವೈರಲ್ ಆಗುತ್ತೆ. 1 ಮಿಲಿಯನ್ ತನಕ ಹೋಗ್ಬಿಡುತ್ತೆ ಅದು ವಿಡಿಯೋ. ಇದೆ ನನ್ನ ಹತ್ರ. ಚರಂಡಿ ಹತ್ರ ನಿಂತ್ಕೊ ಮಾತಾಡಿದ್ದು, ಕರೆಕ್ಟ್ ಆಗಿ ಹೇಳಿದ್ರಿ. ಚರಂಡಿ ಹತ್ರ ಟೊಮೊಟೊ ಬಗ್ಗೆ ಮಾತಾಡಿದ್ದು ಫುಲ್ ವೈರಲ್ ಆಗ್ಬಿಡುತ್ತೆ. ಅದು ವೈರಲ್ ಆದಾಗ ನಾನೇನ್ ಮಾಡ್ತೀನಿ, ಒಂದು ಸಮೂಹ ಕಟ್ತೀನಿ, ಒಂದು ಮೋಸ್ಟ್ಲಿ ಬೀದಿಗೆ ಇಳಿದ್ರಿ ಅಂತ ವೈರಲ್ ಆತ ಅಂತ. ಎಕ್ಸಾಕ್ಟ್ಲಿ, ಕರೆಕ್ಟ್ ಆಗಿ ಹೇಳಿದ್ರಿ. ಇಲ್ಲ ಅಂದ್ರೆ ಸರ್, ನನ್ಗೆ ಹಿಂಗೆ ಪಾಡ್ಕಾಸ್ಟ್ ಮಾಡೋಕ್ಕೂ ದುಡ್ಡಿಲ್ಲ ಸರ್, ಹೆಸರು ಹೇಳೋದು ಬೇಡ. ನೀವೆಲ್ಲ ಇಷ್ಟು ಪ್ರೀತಿಯಿಂದ ನಮ್ಮನ್ನು ಅಪ್ಕೊಳ್ತಿದ್ದೀರಾ, ತುಂಬಾ ಕ್ಲೋಸ್ ಫ್ರೆಂಡ್ಸ್ ಸರ್ ಅವರೆಲ್ಲ. ಅವ್ರ ಹೆಸರು ಹೇಳೋದು ಬೇಡ. ಅವ್ರ ಹತ್ರ ಚೆನ್ನಾಗಿದೆ, ಫಾಲೋವರ್ಸ್ ಇದ್ದಾರೆ, ಎಲ್ಲ ನನ್ನನ್ನು ಪ್ರತಿಯೊಂದು ಶೇರ್ ಮಾಡ್ಕೊಳ್ತಾರೆ. ಪ್ರೊಡ್ಯೂಸರ್ ಆಗಿದ್ದಾಗ ನನ್ನ ಜೊತೆ ತುಂಬಾ ನಿಕಟ ಸಂಪರ್ಕದಲ್ಲಿದ್ದರು. ನಾನು ಈ ಥರ ಬದಲಾವಣೆ ತರ್ತಿದ್ದೀನಿ ಅಂತ ಹೇಳಿದಾಗ ಅವ್ರು ಏನಂತ ಹೇಳಿದ್ರು ಅಂದ್ರೆ, ಇಷ್ಟು ಖರ್ಚಾಗತ್ತೆ ಕೊಡಿ ಅಂದರು. ನಿಂದೇ ಚಾನಲ್ ಅಲ್ವಾ, ನೀನೇ ಮಾತಾಡ್ಬೋದು, ಏನು ನಿನ್ ಖರ್ಚು ಎಷ್ಟಾಗುತ್ತೆ ಅಷ್ಟು ನಾನು ಕೊಡ್ತೀನಿ, ಇಷ್ಟು ಕೊಡು ಅಂದ್ರೆ ಹೆಂಗೆ ಗುರು ಅಂತ ಹೇಳ್ತು ಅಂತಂದ್ರೆ, ಗುರು ನೀನ್ ದೇಶ ಬದಲು ಮಾಡು, ನಾನು ಬದಲು ಮಾಡುವ ಅವಶ್ಯಕತೆ ಇಲ್ಲ, ನಾನು ನಿನಗೆ ಬಿಟ್ಟಿತ್ತು. ಗುರು, ಆ ದೇಶದಲ್ಲಿ ನೀನು ಇದೆಯಲ್ಲ ಅಂತಂದ್ರೆ ಅವ್ರು ಅರ್ಥನೇ ಮಾಡ್ಕೊಳ್ಳಿಲ್ಲ. ದೆನ್ ನಾವು ಅರ್ಥ ಮಾಡ್ಕೊಂಡೆ, ಯಾರ ಹತ್ರನೂ ಪಾಡ್ಕಾಸ್ಟ್ಗೆ ಹೋಗೋದು ಬೇಡ. ನಾನೇ ಕಾರ್ ಪಾಡ್ಕಾಸ್ಟ್ ಅಂತ ಶುರು ಮಾಡಿದೆ. 600 ರೂಪಾಯಿಗೆ 2 ಮೈಕ್ ತಗೊಂಡೆ. ಮೊಬೈಲ್ ಇತ್ತು ನನ್ನ ಹತ್ರ, ಒಳ್ಳೊಳ್ಳೆ ಮೊಬೈಲೇ ಇರುತ್ತೆ ಯಾವಾಗ್ಲೂ. ಮೊಬೈಲ್ ಹಾಕ್ತಿಲ್ಲ, ಸ್ಟ್ಯಾಂಡ್ ಹಾಕ್ತಿದೆ. ಸ್ಟ್ಯಾಂಡ್ ಆಗ್ಬಿಟ್ಟು ಕಾರಲ್ಲಿ ಹೋಯ್ತಾ ಮಾತಾಡ್ಕೊಂಡು ಹೋಗೋದು. ನಾನು ಯೂಟ್ಯೂಬ್ ವಿಡಿಯೋ ನೋಡಿದ್ರೆ ಅದ್ರಲ್ಲಿ ಕಾರಲ್ಲಿ ಮಾತಾಡೋದೆಲ್ಲ ಇದೆ, ಅದರಲ್ಲೇ ಮಾತಾಡೋದು, ಅದರಲ್ಲಿ ಹೇಳಕ್ಕೆ ಶುರು ಮಾಡಿದೆ. ಸೊ ಹಿಂಗೆ ರಾಜಕೀಯ ಪಕ್ಷನ ಕಟ್ಟಬೇಕು ಅಂತ ಸರ್. ಎಲ್ಲ ಪೊಲಿಟಿಷಿಯನ್ ಪಾರ್ಟೀಸ್ ಇದಾರಲ್ಲ ಸರ್, ಕಪ್ ಆಫ್ ಟೀ ಎಲ್ಲ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ, ಅವರಲ್ಲಿ 3 ಮತ್ತೊಂದು ಜನ ಮಾತ್ರ ಇರೋದು ಪೊಲಿಟಿಷಿಯನ್ಸ್. ಇಷ್ಟು ಜನರಲ್ಲಿ ಇಷ್ಟೇ ಜನ ಇರೋದು, ಇನ್ಯಾರನ್ನೂ ಬಿಡ್ತಾನೆ ಇಲ್ಲ ಅವ್ರು ಆಗೋಕ್ಕೆ. ನೀವು ನಿಮ್ಮ ಮಕ್ಕಳನ್ನ ಏನಂತ ಹೇಳ್ತೀರಿ ಹೇಳಿ, ಅಥವಾ ನಮ್ಮ ಪೇರೆಂಟ್ಸ್ ಏನಂತ ಹೇಳಿ, ನೀವು ಡಾಕ್ಟರ್ ಆಗಿ ಇಂಜಿನಿಯರ್ ಆಗುವಂತಾರೆ ಹೊರತು ಪೊಲಿಟಿಷಿಯನ್ ಆಗುವಂತಾರ ಯಾರು ಹೇಳಲ್ಲ. ಈಗ ಈ ಮ್ಯಾಕಿ ಪಾಲಿಸೀಸ್ ಏನು ಮಾಡುತ್ತೆ ಅಂದರೆ, ಹೊಸ ಪೊಲಿಟಿಷಿಯನ್ನ ಉದ್ಭವ ಮಾಡುತ್ತೆ. ನಮ್ಮದು ಮ್ಯಾಕಿಸ್ ಯೂನಿವರ್ಸಿಟಿಯಿಂದ ಬರ್ತಾ ಇದೆ. ಇಲ್ಲಿ ಪೊಲಿಟಿಕ್ಸ್ಗೆ ಇಷ್ಟ ಇತ್ತು ಅಂದರೆ, ನೀನು ರಾಜಕೀಯ ಮಾಡ್ತೀಯ ಅಂದರೆ 4ನೇ ತರಗತಿಯಿಂದ ನಿನ್ನ ರಾಜಕೀಯವಾಗೇ ಬೆಳೆಸ್ಕೊ ಬರ್ತೀವಿ. ನೀನೊಬ್ಬ TV ಮಾಧ್ಯಮ ಮಾಡಬೇಕು ಅಂದರೆ 4ನೇ ಕ್ಲಾಸಿಂದ ಮಾಧ್ಯಮ ಏನೇನು ಬಿತ್ತರಿಸ್ಬೇಕಾದ್ರೆ, ಮಾಧ್ಯಮ ಅನ್ನುವಂಥದ್ದು ಇದೆಯಲ್ಲ ಸರ್, ಅದು 3ನೇ 4ನೇ ಸಿಂಹ ಅದು. ಹೌದು ಸರ್, ನೀವು ಪ್ರಶ್ನೆ ಕೇಳ್ದೇನೆ ಪ್ರಪಂಚ ಉದ್ಧಾರ ಆಗಲ್ಲ ಸರ್. ಮಾಧ್ಯಮಕ್ಕೆ ನಾನು ಎಷ್ಟು ಗೌರವ ಕೊಡ್ತೀನಿ ಅಂತ ಹೇಳ್ತು ಅಂದರೆ, ನೀವು ಕೇಳೋ ಪ್ರಶ್ನೆ ನಮ್ಮ ಒಳಗಡೆ ಇರುವಂಥ ಉತ್ತರನ ತಂದು ಕೊಡುತ್ತೆ ನಿಮಗೆ. ಆ ಉತ್ತರ ಬದಲಾವಣೆ ಆಗಿ ಸಮಾಜ ಬದಲಾವಣೆ ಆಗುತ್ತೆ. ಇವತ್ತು ನೀವು ನನಗೊಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಲ್ಲ, ಒಬ್ಬರು ಯಾವುದೋ ಒಂದು ಮಾಧ್ಯಮದಲ್ಲಿ ಕೇಳಿದ್ರು, ಸರ್ ಅವ್ರು ಸಿನಿಮಾ ಸ್ಟಾರ್ಗಳು ಸರ್, ಅವ್ರು ಪರ್ದೆನಲ್ಲಿ ಮಾಡಿದ್ದಾರೆ ಅಂದರೆ, ಮೇಡಮ್ ನಾನು ನಿಮ್ಮದೇ ಪರ್ದೆ. ಹೌದು, ನೀವೇ ಪರ್ದೆ ನನಗೆ. ನೀವು ಹೇಳ್ತಿದ್ದೀರಲ್ಲ, ನಾನು ಬೇರೆಯವ್ರ ಥರ ಎಲ್ಲ ನನಗೆ ಅಧಿಕಾರ ಕೊಟ್ಬಿಡಿ ನಾನೇನು ಚೇಂಜ್ ಮಾಡ್ತೀನಿ ಅಂತ ಹೇಳ್ತಿಲ್ಲ. ನಾನು ಕೆಲಸ ಮಾಡ್ತೀನಿ, ನಾನು ಮಾಡೋದು ನಿಮ್ಗೆ ಓಕೆ ಅನ್ನೋದಿದ್ರೆ ನೀವು ಆಯ್ಕೆ ಮಾಡ್ಕೊಳ್ಳಿ. ನಾನೀಗ ಆಲ್ರೆಡಿ ಸಿಎಂ ಆಗ್ಬಿಟ್ಟಿದ್ದೀನಿ, ನಾನೀಗ ಆಲ್ರೆಡಿ ಕ್ಯಾಬಿನೆಟ್ ಮಾಡ್ತಾ ಇದ್ದೀನಿ, ನನಗೆ ಅಲ್ಲಿ ಸ್ಥಾನ ಅದು ಆಪ್ಷನಲ್. ಅದು ನಿಜ ನಿಜ, ಈ ಬದಲಾವಣೆ ನಡೀತಾ ಇದೆ. ಬಟ್ ನನಗೆ ತುಂಬ ಥಿನ್ ಲೇಯರಲ್ಲಿ ಕನೆಕ್ಟ್ ಆಗಿದ್ದು, 2023 ಇಲೆಕ್ಷನನ್ನು ನೀವು ತುಂಬ ಗಂಭೀರವಾಗಿ ತಗೊಳ್ಳಿಲ್ಲ, ವಾವ್ ಸೆಲೆಬ್ರೇಟು ಮಾಡಲಿಲ್ಲ, ಬಟ್ ನಿಮ್ಮ ಆ ಒಂದು ಕೆಲಸದ ಪ್ರಕ್ರಿಯೆನ ಮಾತ್ರ ಮಾಡಿದ್ರಿ, ಅದನ್ನು ಸ್ವೀಕರಿಸಿದ್ರಿ. ಹೌದು, 149. ಈ ಮನೋಭಾವ ಹೆಂಗೆ ಸ್ಟ್ರಾಂಗ್ ಆಗಿದ್ದಂಗೆ? ಬರೀ 149 ಅಷ್ಟೇ, 149 ಓಟು. ಅದನ್ನ ಅವತ್ತು ಅಲ್ಲೇ ಹೇಳಿದೆ, ಇಲ್ಲಿ ವೋಟಿಂಗ್ ಆದ ಆಚೆನೆ ಬಂದ್ಬಿಟ್ಟು ಅಲ್ಲೇ ಹೇಳ್ತೀನಿ. ಅಟ್ಲೀಸ್ಟ್ 149 ಜನ ನನ್ನ ಕ್ಯಾಂಪೇನ್ ಹೆಂಗಿತ್ತು ಅಂತ ನೀವು ಆಶ್ಚರ್ಯ. ಅದು ಪೋಸ್ಟರ್ಗಳು ಕಳಿಸ್ಕೊಡ್ತೀನಿ ನೋಡಿ.
ಬದಲಾವಣೆ ಬಯಸುವವರು ಮಾತ್ರ ನನಗೆ ಮತ ಹಾಕಿ, ಇನ್ನಿಲ್ಲ ಅನ್ನೋರು ಹಾಕ್ಬೇಡಿ ಅಂತ. ನನಗೆ ಗೊತ್ತಾಗಿದ್ದು 149 ಜನಕ್ಕೆ ಮಾತ್ರ ಬದಲಾವಣೆ ಬೇಕಾಗಿದೆ ಬಟ್ ಅವತ್ತು ನಾ 3 ಸೂಟ್ MLA ಅಂತ ಅನ್ಬಿಟ್ಟೆ, 3 ಪೀಸ್ ಸೂಟ್ ಹಾಕೊಂಡು ಹೋಗ್ತದೆ ನಾನು ಎಲ್ಲ ಕಡೆ. ಬಟ್ ಈಗ ನೀವು ಟ್ರೆಂಡಿಂಗ್ ಅಲ್ಲಿ ಇದೀರಾ ಸರ್. ವಿಜಯ್ ಜೋಸೆಫ್ ಅವರು ಅದನ್ನ ಹಾಕೊಂಡೆ ಎಲ್ಲ ಕಡೆ ಇದು ಮಾಡ್ತಾ ಇದ್ದಾರೆ. ಅದೇ ನಾನು ಮಾಧವ್ ಕಿರಣ್ ಅವ್ರದ್ದು ಆ ಕಾನ್ಸೆಪ್ಟ್ ಹೇಳ್ತಾ ಅಟ್ ದ ಸೇಮ್ ಟೈಮ್, ಅಂದ್ರೆ ನಾನು ನಂಬುವಂಥದ್ದು ಒಂದು ಕಾನ್ಸೆಪ್ಟ್ ಅಟ್ ದ ಸೇಮ್ ಟೈಮ್ ಒಂದು 7 ಜನಕ್ಕೆ ಬಂದಿರುತ್ತಂತೆ, ಬಂದಿರ್ಬೋದಂತೆ. ನೋಡಿ ಅವರು 10 ವರ್ಷದ ಕೆಲಸ ಮಾಡಿದ್ದಾರೆ ಅಲ್ವಾ. ಅವ್ರ ಸರ್ಕಾರದ ನಾನೊಂದು 100 ಸಾರಿ ನೋಡಿದ್ದೀನಿ ನಾನು. ಆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಾರಲ್ಲ. ನಾನು 2018ರಲ್ಲಿ ಸರ್ ಆ ಸರ್ಕಾರ ಮೂವಿ ಮುಗಿದ ಮೇಲೆ ಒಂದು ಸ್ಟಾಟಿಸ್ಟಿಕ್ಸ್ ಮಾಡ್ತೀನಿ ನಾನು. 2018ಕ್ಕೆ ಸರ್ಕಾರಕ್ಕೆ ಬರೋದು BJP ಸರ್ಕಾರ ಬರುತ್ತೆ. ಅಲ್ಲಿದ್ದಂಥ 113-14 ಜನ ಸೀಟ್ ಟೋಟಲ್ ವೋಟ್ ಎಷ್ಟು ಅಂತ ಕೌಂಟ್ ಮಾಡ್ತೀನಿ. 96 ಲಕ್ಷ ಬಂದಿರುತ್ತೆ. ಅದೇ ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ತಾ ಇರೋರು ಎಷ್ಟು ಅಂತ ನೋಡಿದಾಗ 1,32,00,000 ಜನ ವೋಟ್ ಹಾಕಿರಲ್ಲ. ಅಂದ್ರೆ ವೋಟ್ ಹಾಕ್ದಿರೋರು ಮನಸ್ಸು ಮಾಡ್ತೋ ನಾವು ಸರ್ಕಾರನೇ ರಚಿಸ್ಬೋದು. ಡೆಫಿನೆಟ್ಲಿ. ಈಗ ನಾನು ಕೆಲಸ ಮಾಡ್ಬೇಕಾಗಿರೋದು ಯಾರಿಗೆ? ವೋಟ್ ಹಾಕೋರ್ಗಲ್ಲ, ವೋಟ್ ಹಾಕದೇ ಇರೋರಿಗೆ. ವೋಟ್ ಹಾಕ್ದಿರೋ ಕಾರಣ ಏನು? ಬದಲಾವಣೆ ಬಯಸ್ತಾ ಇದ್ದಾರೆ, ಎಂಪ್ಲಾಯ್ಮೆಂಟ್ ಬಯಸ್ತಾ ಇದ್ದಾರೆ, ಹಾಸ್ಪಿಟಲ್ ಬಯಸ್ತಾ ಇದ್ದಾರೆ, ಎಜುಕೇಷನ್ ಕರೆಕ್ಟಾಗಿ ಬಯಸ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಕೊಡೋಣ, ಟ್ಯಾಕ್ಸ್ ಅಮೌಂಟ್ ಬೇಡ, ದುಡಿಯೋಣ. ಶಕ್ತಿ ಇದೆ, ತಲೆ ಇದೆ. ನಿಮ್ಮಂಥ ಟ್ಯಾಲೆಂಟ್ಸ್ ಬಂದವ್ರಿಗೆ ಎಲ್ಲರಿಗೂ ಒಂದೊಂದು ಸಂಸ್ಥೆ. ಸರ್ ನೀವು ನಂಬಲ್ಲ, ನನ್ನ ಹತ್ರ ಈಗ ಒಂದು ಅಷ್ಟೊತ್ತು ಮಾತಾಡಿದ್ದೀವಿ. ಈಗ ಯಾವುದೋ ಒಂದು ಕಂಪ್ನಿ ಮಾಡಬೇಕಿತ್ತು ಅನ್ಕೊಂಡ್ರೆ ಆ ಕಂಪ್ನಿ ಮಾಡೋಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ನಾನು ರೆಡಿ. ಓ ಸೂಪರ್. ಹಿಂಗೆ 19 ಕಂಪ್ನಿ ಮಾಡಿರೋದು ನಾನು. ಅಲ್ವಾ. ಇನ್ಫಿಎಕ್ಸ್ ಅಂತ ಒಂದು ಮಾಡಿದ್ದೀನಿ, ಅದರಲ್ಲಿ ಯಾರೋ ಒಬ್ಬ ಎಕ್ಸ್ಪರ್ಟ್ ಇದ್ದ, ಅವನಿಗೊಂದು ಸ್ಥಾನ ಕೊಟ್ಟೆ. ರಿಯಾಲಿಟಿ ಕಾರ್ಪೊರೇಷನ್ ಅಂತ ಮಾಡಿದ್ದೀನಿ, ಅಲ್ಲೊಬ್ರನ್ನ ಅಂದ್ರೆ ದೋಸ್ ಆರ್ ಡಿಸರ್ವ್ ಫಾರ್ ದ ಸಕ್ಸಸ್. ಅವ್ರನ್ನ ಕೂರಿಸ್ತಾ ಇದ್ದೀನಿ ಅಲ್ಲಿ. ಅವ್ರು ಡೌನ್ ದಿ ಲೈನ್ ಬೆಳೆಸ್ಕೊಂಡು ಹೋಗ್ಲಿ. ಅವ್ರು ಡೌನ್ ದಿ ಲೈನ್ ಬೆಳೆಸ್ಕೋಗ್ಲಿ. ಅದಕ್ಕೆ ಏನು ಬೇಕು? ನಿಮ್ಗೆ ಫೈನಾನ್ಸ್ ಬೇಕಾನೆ ನಾನು ಕೊಡ್ತೀನಿ, ನಾನು ದುಡಿತೀನಿ, ನಾನು ಸ್ಟ್ರಾಟಜಿ ಯೂಸ್ ಮಾಡಿ ದುಡಿತೀನಿ. ನನ್ನ ಸ್ಟ್ರಾಟಜಿನ ಯೂಸ್ ಮಾಡಿ ದುಡಿದು ಅಲ್ಲಿ ಬರುವಂಥ ದುಡ್ಡನ್ನ ಇದು ಮಾಡ್ತಿದ್ದೀನಿ. ಸರ್ ನಿಮಗೆ ಹೇಳ್ತೀನಿ ನೋಡಿ, ನಮ್ದೀಗ ಒಂದು ವರ್ಗದಲ್ಲಿ ಈಗ ಬರೀ ಸೂಪರ್ ಮಾರ್ಕೆಟ್ ಅಂತ ಹೋಗ್ತಿದ್ದೀವಿ, ನೆಕ್ಸ್ಟ್ ಈಗ ಹೈಪರ್ ಮಾರ್ಕೆಟ್ ಅಂತ ಹೋಗ್ತೀವಿ. ಓಕೆ. 850 ಹೈಪರ್ ಮಾರ್ಕೆಟ್ ಈ ವರ್ಷದಲ್ಲಿ ಮಾಡಬೇಕು ಅಂತಿರೋದು ನಮ್ಮದು ಕಾನ್ಸೆಪ್ಟು. 2026 ಎಂಡಲ್ಲಿ. ಈಗ ನಮ್ಮದು ಸೂಪರ್ ಮಾರ್ಕೆಟಲ್ಲಿ ಇಲ್ಲ, ಡಿಮಾರ್ಟ್ ಥರ ಹೋಗ್ತಾ ಇದೆ ಅಷ್ಟು. ಅದಕ್ಕಿಂತ ಕಡಿಮೆ ರೇಟಲ್ಲಿ ಕೊಡ್ತಾ ಇದೀವಿ ನಾವು. ಹಳ್ಳಿಗಳಲ್ಲೂ ಐತೆ, ಪಂಚಾಯತಿ ಲೆವೆಲಲ್ಲಿ ಐತೆ. ತುಂಬ ಚೆನ್ನಾಗಿದೆ, ನಮ್ಮ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಫಾಸ್ಟ್ ಸರ್ವಿಸ್ ಇದೆಲ್ಲ ಕೊಡ್ತಾ ಇದ್ದೀವಿ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಎರಡನೇದೀಗ ಡಿಜಿಟಲ್ ಹೋಗುತ್ತೆ ಎಲ್ಲ ಕಡೆ. ಗಾರ್ಮೆಂಟ್ಸ್ ಹೋಗುತ್ತೆ, ರಿಲಯನ್ಸ್ ಟ್ರೆಂಡ್ ಥರ, ರಿಲಯನ್ಸ್ ಡಿಜಿಟಲ್ ಥರ ಹೋಗುತ್ತೆ. ಅದಲ್ಲದೆ ಐಫಾರ್ಮಾ ಅಂತ ಮಾಡಿದ್ದೀವಿ. ನಂದು ಕೋಳಿ ಫಾರ್ಮ್ಸ್ ಇದೆ, ನಾನು 1 ಲಕ್ಷ ಕೋಳಿ ಬೆಳೀತಾ ಇದ್ದೀನಿ. ಅದು ನನಗೆ ಪ್ರತಿ ವಾರ 20 ಲಕ್ಷ ತಂದು ಕೊಡ್ತಾ ಇರುತ್ತೆ ನನಗೆ. ಓಕೆ. ಸೊ ಅದು ಇನ್ಕಮ್ ಮಾಡ್ಕೊಂಡಿದ್ದೀನಿ ನಾನು. ಈ ಕೋಳಿ ಫಾರ್ಮಿಂದ ನಾನು ಫ್ರೆಶ್ ಮೀಟ್ ಅಂತ ಮಾಡ್ತಾ ಇದ್ದೀನಿ. ಅಂದರೆ ಜನಕ್ಕೆ ಒಳ್ಳೆ ಕೋಳಿನ ಕೊಡಬೇಕು ಅಂತ ಅಂದ್ಬಿಟ್ಟು, ಅದು ಇಂಜೆಕ್ಟೆಡ್ ಆಗಿ ಬೇರೆ ಬೇರೆ ಥರದ್ದು ಬರಬಾರ್ದು, ರೋಗದ ಕಾಯಿಲೆ ಬರಬಾರ್ದು ಅಂತ ಅಂದ್ಬಿಟ್ಟು ಅದೊಂದು ಮಾಡ್ತಾ ಇದ್ದೀವಿ. ವ್ಯವಸಾಯಕ್ಕೆ 6,000 ಎಕರೆ ಭೂಮಿನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಬಂಡವಾಳ ಮಾಡೋಕ್ಕೆ ಅಂತ ಒಂದು ಕಂಪ್ನಿನೂ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಈ ಸೂಪರ್ ಮಾರ್ಕೆಟ್ 850 ಸೂಪರ್ ಮಾರ್ಕೆಟ್ ಇಂದ ಒಂದು ದಿನಕ್ಕೆ 92 ಕೋಟಿ ರೂಪಾಯಿ ರೆವಿನ್ಯೂ ಬರುವ ಮಾಡ್ಕೊಳ್ತಾ ಇದ್ದೀನಿ ನಾನು. ಓಕೆ. ಬಂದಿದ್ರಲ್ಲಿ ನಾನು ಶೇಕಡವಾರು 5-6% ಅಂತ ನಾನು ಲೆಕ್ಕ, ಪ್ರಾಫಿಟ್ ಅಂತ ಲೆಕ್ಕ ಹಾಕೊಳ್ತು ಅಂದ್ರೂ 8-10 ಕೋಟಿನ ಸೀದಾ ಫೌಂಡೇಶನ್ಗೆ ಹಾಕೋದು ಪ್ರತಿದಿನ. ಫೌಂಡೇಶನ್ ಕೆಲಸಗಳು. ಪೊಲಿಟಿಕಲ್ ಪಾರ್ಟಿ, ಈಗ ಪೊಲಿಟಿಕಲ್ ಪಾರ್ಟಿ ನಾನು ನ್ಯಾಷನಲ್ ಪಾರ್ಟಿ ಮಾಡ್ತೀನಿ. ಇಟ್ ಇಸ್ ನಾಟ್ ಎ ಪ್ರಾದೇಶಿಕ ಪಕ್ಷ, ಇದು ನ್ಯಾಷನಲ್ ಪಾರ್ಟಿ ಆಗಬೇಕು ಅನ್ನೋದೇ ನನ್ನ ಗುರಿ. ನಾನು ಅದೇ ಡೆಲ್ಲಿನಲ್ಲಿ ಹೋಗ್ಬಿಟ್ಟು ಅದೇ ಥರ ಮಾತಾಡ್ಕೊಂಡು ನಾನು ಬಂದಿರುತ್ತು. ಅದೇ ಥರ ಇವತ್ತು ಪೋರ್ಟಲ್ ಎಲ್ಲ ಓಪನ್ ಮಾಡಿ ಇವತ್ತು ಲಾಂಚ್ ಮಾಡಿದ್ದೀವಿ ಇವತ್ತು. ಸೊ ನೀವು ಯಾರು ಬೇಕಾದ್ರೂ ಮೆಂಬರ್ ಆಗ್ಬೋದು, ಜಾಯಿನ್ ಮೆಂಬರ್ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿ ಇಟ್ಕೊಂಡು ನಾವೇನು ಮಾಡ್ತಿದ್ದೀವಿ, ಕೆಲಸ ಮಾಡ್ಕೊಂಡು ಹೋಗ್ತಿರೋದ್ರಿಂದ ನಮ್ಗೆ ಎಲ್ಲೂ ಕೂಡ ಡಿಸ್ಟರ್ಬೆನ್ಸ್ ಆಗಲ್ಲ. ನೀವು ಕೇಳಿದ್ರೆ ಒಂದು ಪ್ರಶ್ನೆ, ಕಪ್ ಆಫ್ ಟೀ ಅಂತ. ದಿಸ್ ಈಸ್ ಎವ್ರಿಥಿಂಗ್ ಫಾರ್ ಮೀ. ಎಕ್ಸಾಕ್ಟ್ಲಿ. ಇಟ್ಸ್ ನಾಟ್ ಎ ಕಪ್ ಆಫ್ ಟೀ. ಮುಂದಿನ ದಿನದಲ್ಲಿ ಸರ್ ನಮ್ಮ ಗುರಿ ಇರೋದು 2047ಕ್ಕೆ ನಮಗೆ ಸ್ವಾತಂತ್ರ್ಯ ಬಂದಿಲ್ಲ ಸರ್. ಇದು ಬೇಕಾದ್ರೆ ಕಾಂಟ್ರವರ್ಸಿ ಆಗಲಿ, ನಮಗಿನ್ನೂ ಸ್ವಾತಂತ್ರ್ಯ ಬಂದಿಲ್ಲ. ಬ್ರಿಟಿಷರು ನಮ್ಮ ಹತ್ರ 1 ಟ್ಯಾಕ್ಸ್ ತಗತ್ತಿದ್ರು, ಒಂದೇ 1 ಟ್ಯಾಕ್ಸು. ಚಾವಟಿ ಹೊಡೆದು ನೀನು ಬೆಳೆದಂಥ ಬೆಳೆಗೆ ಟ್ಯಾಕ್ಸು, ನೀನು ಬೆಳೀತಿಲ್ಲ ಅಂದರೆ ಟ್ಯಾಕ್ಸ್ ಇಲ್ಲ. ಇವತ್ತು ನೀನು ದುಡಿದಕ್ಕೂ ಟ್ಯಾಕ್ಸು, ವಾಚ್ ತಗೋತೀನಿ ಅಂದರೆ ಟ್ಯಾಕ್ಸು, ಬಟ್ಟೆ ತಗೊಳ್ತೀನಿ ಅಂದರೆ ಟ್ಯಾಕ್ಸು, ನಡಿತೀನಿ ಅಂದರೆ ಟ್ಯಾಕ್ಸು, ಕಾಫಿ ಕುಡಿತೀನಿ ಅಂದರೆ ಟ್ಯಾಕ್ಸ್, ಕಾವೇರಮ್ಮನಿಗೂ ಟ್ಯಾಕ್ಸು, ಎಲ್ಲದಕ್ಕೂ ಟ್ಯಾಕ್ಸು. ಈಗ ನಾವು ಹೆಂಗಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಅವರು ಸ್ವತಂತ್ರ ಕೊಟ್ಟು ಹೋಗಿದ್ದಲ್ಲ, ಅವ್ರು ಅಂದ್ಕೊಂಡ್ರು ನಾವೆಲ್ಲ ಲೂಟ್ ಮಾಡಾಯ್ತು, ಇಲ್ಲಿ ಜಾಗ ಇಲ್ಲೇನು ಇಲ್ಲ, ಇಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಅವ್ರ ದೇಶನ ಶ್ರೀಮಂತ ಮಾಡ್ಕೊಂಡ್ರು. ಈಗ ರೆಸಿಪ್ರೋಕಲ್ ಆಗಿ ನಮ್ಮ ದೇಶದಲ್ಲಿ ರಿಸೋರ್ಸಸ್ ಏನು, ಭೂಮಿ, ದೇವ್ರು ನೋಡಿ ಎಲ್ಲ ಕದ್ಕೋದ್ರು, ಭೂಮಿ ಕೊರ್ಕೊಂಡು ಹೋಗೋಕ್ಕಾಗಲಿಲ್ಲ ಅವ್ರಿಗೆ.